ಹಾಯ್ ಗಾಯ್ಸ್, ನಮ್ಮ ಮತ್ತೊಂದು ಹೊಸ ಹಿಡಿದು ನಿಮಗೆ ಸ್ವಾಗತ. ನಾವು ಇವತ್ತು ಎಲ್ಲಿದ್ದೀವಪ್ಪ ಅಂತಂದ್ರೆ ಬೆಳಗಾವಿ ಉದ್ಯಮ ಭಾಗದಾಗಿರಿ. ಇಲ್ಲಿ ನಾವು ಅನುಶ್ರೀ ಪೆಟ್ರೋಲ್ ಪಂಪ್ಗೆ CNG ಗ್ಯಾಸ್ ಹಾಕಿದ್ರಿ. ಇಲ್ಲಿ ನೋಡ್ರಿ ಗ್ಯಾಸ್ ಪೆಟ್ರೋಲ್ ಪಂಪ್ ಚಲೋ ಮಾಡಿದ್ರಿ. ಚಲೋ ಈಗ ನೋಡ್ರಿ ಇಲ್ಲಿ ಗ್ಯಾಸು ಇಲ್ಲ ಅಂತ ಹೇಳಕತ್ತಾರ್ರಿ. ಇಲ್ಲಿ ಬರ್ರಿ ನಿಮ್ಗೆ ತೋರಿಸ್ತೀನಿ ಎಷ್ಟು ಗಾಡಿಗಳು ಗ್ಯಾಸ್ ಸಂಬಂಧ ವೇಟ್ ಮಾಡತ್ತಾವ ಅಂತ ತೋರಿಸ್ಕೊಂಡ್ರಿ. ನೋಡ್ರಿ ಈ ಕಡೆ ರಿಕ್ಷಾ ನಿಂತಾರಿ ಒಂದು ಸೈಡ್ ನೋಡ್ರಿ ಇಲ್ಲಿ ಎಲ್ಲ ಕಾರ್ ಗಾಡಿಗಳು ನಿಂತಾವೆ. ನೋಡ್ರಿ ಇಲ್ಲಿ ಕಾರ್ ಗಾಡಿ ಹೆಂಗೆ ನಿಂತಾವು ನೋಡ್ರಿ. ಆ ಸೈಡ್ ನೋಡ್ರಿ ರಿಕ್ಷಾ ನಿಂತಾರೆ. ಇಲ್ಲಿ ಏನಾಗ್ಬಿಟ್ಟದೆ ಅಂದ್ರೆ ಬೆಳಗಾವ್ದಾಗ 5 ಪೆಟ್ರೋಲ್ ಪಂಪ್ ಅದ ರೀ. 5 ಪೆಟ್ರೋಲ್ ಪಂಪ್ನಾಗ ಇಲ್ಲಿ 2 ಚಲೋ ಇದ್ರೆ 3 CNG ಪೆಟ್ರೋಲ್ ಬಂಕ್ ಬಂದಿರ್ತಾವೆ ರೀ. CNG ಪೆಟ್ರೋಲ್ ಬಂಕ್ ಬಂದಿರೋದ್ರಿಂದ ನಮಗೆ ಭಾಳ ತ್ರಾಸ ಆಕತ್ರಿ. ಯಾಕಂದ್ರೆ ನಾವು ಬೆಳಿಗ್ಗೆ 7 ಗಂಟೆಯಿಂದ 11 ಗಂಟೆ ಮಟ್ಟ ನಮ್ಗೆ ಪ್ಯಾಸೆಂಜರು ಬಾಡಿಗೆ ಹಾಕ್ತಾವೆ ರೀ. ಅದೇ ಟೈಮ್ದಾಗ ನಾವು CNG ಗ್ಯಾಸ್ ಹಾಕಾಕ್ರಿ 2 ತಾಸು 3 ತಾಸು ನಿಂತ್ರೆ ನಾವು ದುಡ್ಡು ತಿನ್ನೋದು ಹೆಂಗೆ ರೀ. ಇಲ್ಲಿ ಅಂತೂ ನಾವು ಬೆಳಗಾವ್ದಾಗ ಯಾರು ಕೇಳಾರಿಲ್ಲ ಹೇಳಾರಿಲ್ರಿ. ಈ CNG ಪೆಟ್ರೋಲ್ ಬಂಕ್ನವ್ರು ಅವ್ರ ಮನ್ಸಿಗೆ ಹೆಂಗೆ ಬರೋದು ಹಂಗೆ ಮಾಡ್ತಾರ್ರಿ. ಈಗ ನೋಡ್ರಿ ಇದು CNG ಪೆಟ್ರೋಲ್ ಬಂಕ್ ಬಂದ್ ಆಗೈತೆ ರೀ. ಇವ್ರು ಹೇಳ್ತಾರೆ ಈಗ 2 ತಾಸು ನೀವು ವೇಟ್ ಮಾಡ್ಬೇಕು, ಆಮೇಲೆ ಸ್ಟಾರ್ಟ್ ಆಗೈತೆ ಅಂತ ಹೇಳ್ತಾರೆ. ಇಲ್ಲಿ ಏನಾಗ್ಬಿಟ್ಟದಂದ್ರೆ ರೀ, ಇವ್ರು ರಿಕ್ಷಾದಾರ ಪರವಾಗಿ ಮಾತಾಡೋಕೆ ಯಾರು ಬರೋದಿಲ್ಲ ರೀ ಇಲ್ಲಿ. ಯಾಕಂದರೆ ರಿಕ್ಷಾದಾರ ಬಗ್ಗೆ ಯಾರು ವಿಚಾರ ಮಾಡೋರ ಇಲ್ಲ. ಆದರೂ ಪಾಪ ರಿಕ್ಷಾದವ್ರಿಗೆ ಹೆಲ್ಪ್ಗೆ ಮತ್ತು ಯಾರಿಗಾರ ಕರ್ಕೊಂಡು ಹೋಗೋಕೆ ಬರೋಕೆ ಸಹಾಯ ಮಾಡೋಕೆ ಅಷ್ಟೇ ಬೇಕು ರೀ ರಿಕ್ಷಾದಾರ ಬಗ್ಗೆ ಯಾರು ಕೇಳಾರಿಲ್ರಿ. ಇಲ್ಲಿ ನೋಡ್ರಿ ತೋರಿಸ್ತಾನೆ, ಇದೇ ಪೆಟ್ರೋಲ್ ಬಂಕ್ ನೋಡ್ರಿ ನಾನು ತೋರಿಸ್ತಾ ಇರೋದು. ಇದೇ ಉದ್ಯಮ ಭಾಗದಾಗಿರೋದು ಹೊಸಗಾಂವ್ ಕ್ರಾಸ್ ಕಡೆ ರೀ. ನೋಡ್ರಿ ಇಲ್ಲಿ ಗಾಡಿಗಳು ಎಷ್ಟು ನಿಂತಾವೆ ನೋಡ್ರಿ, ಕಾಣತಾವಲ್ಲ ನಿಮಗೆ. ಪೂರ ಅರ್ಧ ಕಿಲೋಮೀಟ್ರ್ ನಿಂತಾರೆ. ಒಂದು ಸೈಡ್ ರಿಕ್ಷಾ ನಿಂತಾರೆ, ಒಂದು ಸೈಡ್ ಕಾರ್ ಗಾಡಿ ನಿಂತಾರೆ. ಅರ್ಧ ಕಿಲೋಮೀಟ್ರ್ ನಿಂತಾರೆ. ಎರಡು ರಿಕ್ಷಾನು ಅರ್ಧ ಕಿಲೋಮೀಟ್ರ್ ನಿಂತಾರೆ, ಹೊಳ್ಳಿ ಕಾರ್ ಗಾಡಿನೂ ಅರ್ಧ ಕಿಲೋಮೀಟ್ರ್ ನಿಂತಾರೆ. ನಾ ಬಂದ ಬೆಳಿಗ್ಗೆ ಎಷ್ಟು ಗಂಟೆಗೆ ನಿಂತಾನೆ ಅಂದ್ರೆ ಇಲ್ಲಿ 11 ಗಂಟೆಗೆ ನಿಂತಾನೆ ರೀ. 11 ಗಂಟೆಗೆ ನಿಂತಾವ ಇದುವರೆಗೆ ನೋಡಿದ್ರೆ ಗಾಡಿ ಗ್ಯಾಸ ಹಾಕುವಲ್ರಿ. ಅವರು ಒಂದೊಂದು ಗಾಡಿಗೆ ಹಾಕ್ತಾರೆ. ಯಾಕಂದ್ರೆ ಇಲ್ಲಿ ಇರೋದು ಒಂದು ನಾಜಲ್ನಾಗ 2 ಸೈಡ್ ಕಂಟ್ರೋಲ್ ಮಾಡ್ಬೇಕು ರೀ. ಅವರು ಇತ್ತ ಕಾರ್ ಗಾಡಿನೂ ಹಾಕ್ಬೇಕು, ಇತ್ತಾಗ ರಿಕ್ಷಾನ ಹಾಕ್ಬೇಕು ರೀ. ಅದ್ರಾಗ ಇಂಥ ದೊಡ್ಡ ಪೆಟ್ರೋಲ್ ಬಂಕ್ ಕುತ್ಕೊಂಡು ಇವ್ರು ಈ ರೀತಿ ಮಾಡಿದ್ರೆ ಈ ಹೋಗಾಕ ಬರಾಕ ಅರ್ಜೆಂಟ್ ಇದ್ದಾರಿಗೆ ಏನು ಮಾಡೋದ್ರಿ. ಇಲ್ಲಿ ನೋಡ್ರಿ ನಿಮ್ಗೆ ತೋರಿಸ್ತಾನೆ ಎಷ್ಟು ಗಾಡಿ ನಿಂತ ನೋಡ್ರಿ. ಇಲ್ಲಿ ನೀವು ನೋಡ್ರಿ ಸ್ವಲ್ಪ. ಈಗ ಟೈಮ್ ನೋಡ್ರಿ ಎಷ್ಟು ಆಗೈತಪ್ಪ ಅಂತಂದ್ರೆ 1 ಗಂಟೆಗೆ 15 ನಿಮಿಷ ಕಮ್ಮಿ ಐತ್ರಿ. ನಾವು ಬಂದು ನಿಂತ ಎಷ್ಟೊತ್ತಾಯ್ತು ನೀವು ನೋಡ್ರಿ. ಈ ಪೆಟ್ರೋಲ್ ಬಂಕ್ನಾರು ಕೇಳಿದ್ರೆ ಅಲ್ಲಿ ಮ್ಯಾಗಡಿಂದ ಬರ್ಬೇಕ್ರಿ ರಿಪೇರಿ ಮಾಡೋಕೆ. ನಮ್ಮ ಕೈಯಾಗೂ ಏನಿಲ್ಲ, ನಾವೇನು ಮಾಡೋಕೆ ಬರ್ತೈತಿ, ನೀವು ಅವ್ರಿಗೆ ಫೋನ್ ಹಚ್ಚಿರಿ ಅಂತೇಳಿ ಇವರು ಫೋನ್ ನಂಬರ್ ಕೊಡ್ತಾರೆ. ಫೋನ್ ಹಚ್ಚಿರಿ ಅವ್ರ ಫೋನ್ ನಂಬರು ಬಂದಿರ್ತೈತೆ ರೀ. ನಾವು ಪೆಟ್ರೋಲ್ ಬಂಕ್ನಾರು ಅಂತಾರೆ ರೀ, ನಾವೇನು ಮಾಡೋಣ್ರಿ, ನಾವು ನಿಮಗೆ ಕೆಲಸದಾರರು ಅಂತಾರೆ. ಇಲ್ಲಿ ನೋಡಿದರೆ ನಾವು ಇವ್ರು ಮಾರಿ ನೋಡ್ಕೊತ ನಿಂದಿರೋದಾಗಿಬಿಟ್ಟೈತೆ ರೀ. ಇಲ್ಲಿ ನೋಡ್ರಿ ಇಲ್ಲಿ ಎಷ್ಟು ಜನ ನಿಂತಾರೆ. ಈ ಹುಡುಗ ಹೊಂಟಾನ ನೋಡ್ರಿ. ಇವ ಗ್ಯಾಸ್ ಹಾಕವ್ರಿ. ಇವ ನಮ್ಮನ್ನು ಪ್ರಶ್ನೆ ಕೇಳೋದಕ್ಕೆ ಇವ ಓಡಿ ಹೋಗತ್ತಾನ ರೀ. ನೋಡ್ರಿ ಎಲ್ಲ ಜನ ಹೋಗಿ ಗ್ಯಾಸ್ ಹಾಕಾರ ಮಾರಿನ್ಬೇಕು ಅಂತ ನಿಂತಾರೆ ರೀ. ಇವ್ರು ನಮ್ಮ ರಿಕ್ಷಾ ಡ್ರೈವರ್ಗಳು ಎಲ್ಲರೂ ಇವ್ನು ಈಗ ಹಾಕ್ತಾನೋ ಇನ್ನೆಟ್ ನಿಂತು ಹಾಕ್ತಾನೋ ಯಾವಾಗ ಹಾಕ್ತಾನೋ ಅಂತೇಳಿ ಇವರೆಲ್ಲರೂ ಹೋಗಿ ಗ್ಯಾಸ್ ಹಾಕೊಂಡು ಮರಿ ನೋಡ್ಕೊಂಡು ನಿಂತಾರೆ. ಇಲ್ಲಿ ನೋಡ್ರಿ ಗ್ಯಾಸಿನ ರೇಟ್ ಸಿಕ್ಕಾಪಟ್ಟಿ ಜಾಸ್ತಿ ಮಾಡಿಬಿಟ್ರಿ ರೀ. ಮೊದಲು 2021 ಗ್ಯಾಸಿನ ರೇಟ್ ಇತ್ತು ರೀ 52 ರೂಪಾಯಿ ಐತೆ ರೀ. ಇವತ್ತು ಗ್ಯಾಸಿನ ರೇಟ್ ಎಷ್ಟೈತೆ ಅಂತ ಕೇಳಿದ್ರೆ ನೀವು ಶಾಕ್ ಆಗ್ತೀರಿ. ಇವತ್ತಿನ ಗ್ಯಾಸಿನ ರೇಟ್ ಎಲ್ಲ 100 ರೂಪಾಯಿ ಆಗೈತಿ. ಬರ್ರಿ ನಿಮಗೆ ಗ್ಯಾಸಿನ ರೇಟ್ ಲೈವ್ ಆಗಿ ತೋರಿಸ್ತಾನೆ ಎಷ್ಟೈತೆ ಅಂತ ನೋಡ್ರಿ. ನೀವು ನೋಡ್ರಿ ಇಲ್ಲಿ 1 ರೂಪಾಯಿ ಹೆಚ್ಚು ಇಲ್ಲ, 1 ರೂಪಾಯಿ ಕಮ್ಮಿ ಇಲ್ಲ, ಬರೋಬ್ಬರ 100 ರೂಪಾಯಿ ಐತ್ರಿ. ಬರ್ರಿ ಗ್ಯಾಸ್ ಹಾಕುವಂಥ ಅಣ್ಣಗಳನ್ನ ಕೇಳೋಣ, ಏನಾಗೈತಿ ನಿಮ್ಮ ಗ್ಯಾಸ್ ಹಾಕೋ ಪಂಪ್ಗೆ, ಏನು ಸಮಸ್ಯೆ ಅಂತ ಕೇಳೋಣ. ಅವ್ರು ಏನು ಉತ್ತರ ಕೊಡ್ತಾರೋ ನಮ್ಮ ಪ್ರಶ್ನೆಗೆ ನೋಡೋಣ. ಬರ್ರಿ ಅವ್ರು ಏನಂತಾರೆ ಅನ್ನೋದು ಅದ್ರ ಮೇಲೆ ಮತ್ತೆ ಮಾತಾಡೋಕೆ ಬರ್ತೈತೆ ರೀ. ನಿಮ್ಗೆ ಆಗ್ಲಿಕ್ಕೆ ಬಂದ್ ಮಾಡಿಬಿಡೋಕೆ ಬೋರ್ಡ್ ಹಾಕ್ಬಿಡೋದು ಡೈಲಿ ಇಲ್ಲಿ ಯಾವ ಬರೋಕೆ ಹೋಗ್ಬೇಡ್ರಿಪ್ಪ ಅಂತೇಳಿ. ಇಲ್ಲಿ 4 ತಾಸು ನಿಂದ್ರೋದು, ಇಲ್ಲಿ ಯಾವನೋ ಇಲ್ಲಿ ಏನು ಹೇಳಾವಿಲ್ಲ, ದುಡಿಲಿ ಏನು ಮಾಡೋದಿಲ್ಲ ಎಲ್ಲರೂ. ಇವ್ರು ಇಲ್ಲಿ ಯಾವೇನು ಶ್ರೀಮಂತರದಾರ ನಾ ರಿಕ್ಷಾ ಡ್ರೈವರ್ಗಳು ಯಾವ್ರ ಒಬ್ಬನು ಶ್ರೀಮಂತರು ಇಲ್ಲಿ ಬರ್ತೀರಿ, ಚಲೋ ಮಾಡ್ತೀರಿ. ಇಲ್ಲೆಲ್ಲ ಗಾಡಿ ನೋಡ್ರಿ ಬಂದು 11 ಗಂಟೆಗೆ ನಿಂತೀವಿ. ಅಲ್ಲಿಂದ ನಿಂತು ಇಲ್ಲಿ ಮಟ್ಟ ಪಾಳೆ ಹಚ್ಚಿ ಈಗ ಬಂದು ಕೂಡ ಬಂದ್ ಆತಂದ್ರೆ ಯಾವ ನೋಡಾವಿಲ್ಲಿ. ಮೊದಲು ಬೋರ್ಡ್ ಹಾಕ್ಬಿಡೋಕೆ ನೀವು ಗ್ಯಾಸ್ ಇಲ್ಲ ಅಂತೇಳಿ ಎಲ್ಲರೂ ಹಾಕಿಬಿಡ್ರಿ. ನಾವು ಎಲ್ಲರ ಇಲ್ಲಿ 4 ತಾಸು ನಿಂತೀವಿ. ಈಗ ಯಾವ ಕೊಡಾವಿಲ್ಲ, ಬಾಡಿಗೆ ಯಾವ ಕೊಡ್ತಾನೆ ನಮ್ದು. ಇದು ದುಡ್ಕೊಂತಿನಾರ ನಮ್ಮ ಕಡೆ ಏನು ಆಸ್ತಿ ಅಂತಸ್ತೈತಿ. ಇಲ್ಲಿ ಎಲ್ಲಾನು ಬಂದು ಮಾಡ್ಯಾರ ಇವ್ರು. ಈಗ ನೋಡ್ರಿ ಇಲ್ಲಿ ರೇಟ್ ನೋಡ್ರಿ 100 ರೂಪಾಯಿ ಮಾಡಿಟ್ರ. ಇದು ದುಡಿದೇನೇನು ಇಲ್ಲಿ ಸಾಯಿದು ಎಲ್ಲ ವರದಿ ಗಾಡಿ ತೊಗೊಂಡು ಹೊಡಿತಾರೆ. ಇಲ್ಲಿ ಹಂಗೆ ಹೊಡಿದಿಲ್ಲ. ಸಂಜೆ ಆದ್ರೆ 300 ರೂಪಾಯಿ ಕೊಡ್ಬೇಕು ಒಬ್ಬೊಬ್ಬ. ಅಲ್ಲಿ ಬಂದು ನಾವು ಕರೆಕ್ಟ್ 11ಕ್ಕೆ ನಿಂತೀವಿ. ಈಗ ಟೈಮ್ ಇಟ್ಟತ್ ನೋಡ್ರಿ. ಟೈಮ್ ಇಟ್ಟತ್ತನ ಈಗ 1ಕ್ಕೆ 15 ನಿಮಿಷ ಕಮ್ಮಿ ಐತಿ ಮತ್ತೆ. ಈಗ ತರ್ತಾರ ಮುಡ್ಕ ಸಾಮಾನು ಜೋಡಿಸ್ತಾರೆ. ಹಂಗಲ್ಲ ಇಟ್ಟು ದೊಡ್ಡ ಬಂಕ್ ಐತಿ. ಒಂದು ನಾಜಲ್ ಚಲೋ ಇಟ್ಟಾರ. ಇಷ್ಟು ದೊಡ್ಡ ಬಂಕ್ ಐತಿ. ಇದು ಒಂದು ನಾಜಲ್ ಚಲೋ ಇಟ್ಟಾರ ಇವ್ರು.
ಅಲ್ಲ ಒಂದು ನಾಲ್ಕು ಲೀಟರ್ ಇಷ್ಟು ದೊಡ್ಡ ಪೆಟ್ರೋಲ್ ಬಂಕ್ ಇದೆ ಗಾಡಿ ನೋಡ್ರಿ ಇಲ್ಲಿ ಎಷ್ಟು ನಿಂತಾವ ಇಲ್ಲಿಂದ ಹಿಡ್ಕೊಂಡ ಅಲ್ಲ ಯಾರು ನೋಡೋದಿಲ್ಲ ಮಾಡಲಿ ಎಲ್ಲರೂ 5 ಬಂಕ್ ಅದ ಬೆಳಗಾವದಾಗ 5 ಬಂಕ್ನಾಗ 2 ಬಂಕ್ ಚಲೋ ಇದ್ರ 3 ಬಂಕ್ ಬಂದಿರ್ತಾವ. ಹಾಯ್ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕನನ್ನು ಹಿಡಿದನ್ನು ಮರಿಬೇಡಿ. ಮತ್ತು ಅದೇ ರೀತಿ ನಿಮ್ದು ಏನಾರ ಅನಿಸಿಕೆ ಇದ್ದರೆ ಕಮೆಂಟ್ ಮುಖಾಂತರ ನನಗೆ ತಿಳಿಸ್ರಿ. ಬಾಯ್ ಬಾಯ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೇನೆ. ಬಾಯ್.